ಹಾಯ್ ನಮಸ್ಕಾರ. ಟಾರ್ ರೋಡಿಂದ ಒಳಗಡೆ ಒಂದು 300 ರಿಂದ 400 ಮೀಟ್ರ್ ಒಳಗಡೆ ಬರಬೇಕು. ಈ ಮಣ್ ರೋಡ್ಗೆ ಸರ್ಕಾರಿ ರಸ್ತೆಗೆ ಹೊಂದ್ಕೊಂಡಂಥ ಜಾಗ 2.25 ಎಕರೆ ತೆಂಗಿನ ತೋಟ. 2.25 ಎಕರೆ ತೆಂಗಿನ ತೋಟ ನೋಡಿ. ಇದು ಮುಂದೆ ಒಂದು ಚಾನಲ್ ಬರುತ್ತೆ. ಇದು ಚಾನಲ್ ರಸ್ತೆ, ಸೌತ್ ಫೇಸ್ಗೆ ಎಲ್ಲ ಬರುತ್ತೆ. ಫಲ ಕೊಡ್ತಾ ಇರ್ತಕ್ಕಂಥ ದೊಡ್ಡ ಮರಗಳು ಒಂದು 50 ಮರ ಇದೆ. ಜೊತೆಗೆ ಎಲ್ಲ ಒಂದು 3.5 ರಿಂದ 4 ವರ್ಷದ್ದು ತೆಂಗಿನ ಮರಗಳೆಲ್ಲ ಫಲ ಕೊಡೋದಕ್ಕೆ ರೆಡಿ ಆಗ್ತಿರ್ತಕ್ಕಂಥ ಮರಗಳು ನೋಡಿ. ಬೌಂಡ್ರಿ ಇಲ್ಲಿಂದ ಶುರುವಾದರೆ ರೋಡ್ ಫೇಸೇ ಬಂದು 150 ರಿಂದ 170 ಅಡಿ ಅಗಲ ಬರುತ್ತೆ. ವಾಸ್ತು ಪ್ರಕಾರ ಕುಬೇರನ ಮೂಲೆ ಮತ್ತು ದೇವ ಮೂಲೆ ಬೆಳ್ಕೊಂಡಿದೆ. ಅಕ್ಕಪಕ್ಕ ಎಲ್ಲ ತೋಟ ನೋಡಿ. ಬೌಂಡ್ರಿ ಇದು ಲಾಸ್ಟ್ ಸಸಿ. ಈ ಸಸಿ ಇದೆಯಲ್ಲ ಅದು ಲಾಸ್ಟ್ ಸಸಿ. 1 2 3 4 5 6 7 ಲೈನ್ ತೆಂಗಿನ ಮರ ಬರುತ್ತೆ. ಒಳಗಡೆ ಎಲ್ಲ ಪೈಪ್ ಲೈನ್ ಮಾಡಿದ್ದಾರೆ. ಜಮೀನು ನೀಟಾಗಿದೆ. ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರದ ಜೊತೆಗೆ ಇವನು ರೆಡಿ ಇದೆ. ಸಸ್ಕೊಟ್ಟು ಇದಾಗಿದೆ. ಬ್ಯಾಂಗ್ಳೂರು ಮೈಸೂರು ಹೈವೇ ಜಸ್ಟ್ 4.5 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ಗೆ ಒಂದು 3/4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಸ್ಕ್ವೇರ್ ಆಗಿ ಬರುತ್ತೆ. ಬೋರ್ವೆಲ್ ಒಂದಿದೆ. ನೋಡಿ ಇದು ಅದು ಬಂದು ಈ ಕಟ್ಟಾಗಿ ದೇವನ ಮೂಲೆ ಬೆಳ್ಕೊಳ್ಳುತ್ತೆ. ಈ ಕಡೆ ಕುಬೇರನ ಮೂಲೆನೂ ಸಹ ಬೆಳ್ಕೊಳ್ಳುತ್ತೆ. ಇಲ್ಲಿ ಬೋರ್ ಇದೆ. ಬೋರ್ ಝೂಮ್ ಮಾಡ್ತೀನಿ ನೋಡಿ. ಬೋರ್ ಇದೆ, ರನ್ನಿಂಗ್ ಇದೆ. ಒಂದು 50 ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರಗಳು ಜೊತೆಗೆ ಹೊಸದಾಗಿ ಒಂದು 3.5 ರಿಂದ 4 ವರ್ಷದ್ದು ಹೊಸ ತೆಂಗಿನ ಸಸಿಗಳು. 2.25 ಎಕರೆ ಜಾಗ. ಪರ್ ಗುಂಟೆ ಬಂದು 2.5 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ಲು. ಬ್ಯಾಂಗ್ಳೂರು 68 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು 68 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡು 10 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು ಮೈಸೂರು ಹೈವೇ 4.25 ಕಿಲೋಮೀಟ್ರ್ ಆಗುತ್ತೆ. ರಾಮನಗರ ಬಂದು 18 ಕಿಲೋಮೀಟ್ರ್ ಆಗುತ್ತೆ. ಕ್ಲಿಯರ್ ಪ್ರಾಪರ್ಟಿ, ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರ್ತಂಥ ಜಾಗ. ಸಿಂಗಲ್ ಓನರ್. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ.